ಆಫ್ಟರ್ ಲಾಂಗ್ ಟೈಮ್ ನಮ್ಮ ಸುಮನ್ ಟಿವಿ ಕನ್ನಡಕ್ಕೆ ನಮ್ಮ ಗಡಿಭಾಗದ ಒಂದು ಪ್ರತಿಭಾನ್ವಿತ ಕಲಾವಿದ, ಅದರ ಜೊತೆಗೆ ಕನ್ನಡ ಕಿರುತೆರೆ ವೀಕ್ಷಕರನ್ನ ಹಾಗೇನೆ ಸಿನಿ ರಸಿಕರನ್ನ ಆಗಾಗ ಬೆಳ್ಳಿ ಪರದೆಯಲ್ಲಿ ಕೆಲವೊಂದ್ಸಲ ಕಿರುತೆರೆಯಲ್ಲಿ ಎಂಟರ್ಟೈನ್ ಮಾಡುವಂತಹ ನಗುಮುಖದ ಒಡೆಯ, ಕಿರುತೆರೆಯ ನಗುಮುಖದ ಒಡೆಯ ಹಾಗೂ ಎಲ್ಲರ ಮುಖದಲ್ಲಿ ನಗುವನ್ನ ತರುವಂತಹ ಮಂಜು ಪಾವಗಡ ಅವರು ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಓ ಸೂಪರ್ ಬ್ರದರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಯಾಕೆ ಕಾಮಿಡಿ ಮಾಡೋದು ಬಿಟ್ಬಿಟ್ಟು ಜೆರಾಕ್ಸ್ ಶಾಪ್ ಇಟ್ಟಿದ್ದೀರಂತೆ? ಜೆರಾಕ್ಸ್ ಹೊಸದಾಗಿ ಬಿಸ್ನೆಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೊಸ ಮಿಷಿನ್ ಅಂತ ಅನ್ಕೊಂಡ್ ಬಂದೆ. ಬಟ್ ಹಳೆ ಮಿಷನ್ ಬಟ್ ಸಖತ್ ವರ್ಕ್ ಆಗ್ತಾ ಇದೆ. ಹಳೆ ಮಿಷಿನ್ ಆದ್ರೂ ಶ್ರೀನಿಧಿ ಅವ್ರ ಜೆರಾಕ್ಸ್ ಮಿಷನ್ ಅಂದ್ರೆ ತುಂಬಾ ದಿನಗಳಾದ್ಮೇಲೆ ಒಂದು ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ, ಅಂದ್ರೆ ವೆಬ್ ಸೀರೀಸ್ ನಾನು ಮೊದಲನೇದಾಗಿ ಮಾಡ್ತಾ ಇರೋದು. ತುಂಬಾ ಮಾಡಿಲ್ಲ ನಾನು, ಇತ್ತೀಚೆಗೆ ಒಂದೇ ಎರಡು ಮಾಡಿದಷ್ಟೇ. ಬಟ್ ಇದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಶ್ರೀನಿಧಿ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ರೈಟರ್. ಅವ್ರು ನೋಡಿದ್ರೆ ನಂಗೆ ಒಳ್ಳೆ ಸೈಂಟಿಸ್ಟ್ ನೋಡ್ದಂಗೆ ಆಗುತ್ತೆ. ಯಾಕಂದ್ರೆ ಅವ್ರ ತಲೆನೇ ಆ ಥರ, ಅಂದ್ರೆ ನಾರ್ಮಲ್ ಆಗಿ ಯೋಚನೆ ಮಾಡಲ್ಲ, ಏನಾದ್ರೂ ಒಂದು ಬೇರೆ ತರ ಮಾಡಬೇಕು ಅಂತ. ತುಂಬಾ ಒಳ್ಳೆ ಡೈರೆಕ್ಟ್ರು, ಜೊತೆಗೆ ನಮ್ಮ ಡಾಲಿ ಅಣ್ಣ ಕೈ ಜೋಡಿಸಿದ್ದಾರೆ, ಡಾಲಿ ಪಿಕ್ಚರ್ಸ್. ಇನ್ನೇನು ಸಾಕಲ್ಲ ಸಕ್ಸಸ್ಗೆ, ಇನ್ನೇನು ಬೇಕು ಹೇಳಿ. ಒಳ್ಳೆ ಪ್ರೊಡಕ್ಷನ್ ಹೌಸು, ಜೊತೆಗೆ ನಮ್ಮ G5 ಸೂಪರ್. ಅಂದ್ರೆ ಕಲಾವಿದ್ರ ದಂಡ ಇದೆ ಇದರಲ್ಲಿ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಂದು ಫಸ್ಟ್ ಟೈಮು ನಾನು ಭಾಳ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ರವೀಂದ್ರ ಅಂತ. ಇದೇನು ರಾಯದುರ್ಗದಲ್ಲಿ ನಡೆಯುವಂಥ ಕೆಲವೆಲ್ಲ ಇನ್ಸಿಡೆಂಟ್ಗಳಂದ್ರೆ, ಈಗ ನೀವೇ 3 ಎಪಿಸೋಡ್ ನೋಡಿದ್ರಿ. ನಾನು ಶುರುವಾಗಿದೆ 4ನೇ ಎಪಿಸೋಡಿಂದ ಶುರು ಆಗುತ್ತೆ. ಸಿಕ್ಕಾಬಟ್ಟೆ ಮಜಾ ಇದೆ, ಸಕ್ಕ ಟ್ವಿಸ್ಟ್ ಇದೆ. ಅಂದರೆ ನೀವು ಅನ್ಕೊಳ್ಳೋಕ್ಕೆ ಆಗಲ್ಲ. ನಾನು ಆಲ್ರೆಡಿ ಸ್ಟೇಜ್ ಮೇಲೆ ಹೇಳ್ದಂಗೆ ಫಸ್ಟ್ಗೆ ಫೋನ್ ಮಾಡಿ ಹೇಳಿದಾಗ, ಸರ್ ಹಿಂಗಿದೆ ಕತೆ, ಒಳ್ಳೆ ಫ್ಯಾಂಟಸಿ ಸಬ್ಜೆಕ್ಟು, ನಿಮ್ಮದು ಡ್ಯೂಯಲ್ ಕ್ಯಾರೆಕ್ಟರ್ ಅಂತ ಸಿಕ್ಕಾಬಟ್ಟೆ ಖುಷಿ ನನಗೆ. ನಾನು ಡ್ಯೂಯಲ್ ಕ್ಯಾರೆಕ್ಟರ್, ನನ್ನ ಜೊತೆ ನಾನೇ ಮಾತಾಡ್ಕೊಳ್ಳೋದು ಮಜಾ ಇರುತ್ತಲ್ಲ ಅಂತ. ಆಮೇಲೆ ಶೂಟ್ ಮಾಡ್ತಾ ಗೊತ್ತಾಯ್ತು ನಂತರ ಬೇಜಾನ್ ಜನ ಎಲ್ಲರೂ ಜೆರಾಕ್ಸ್ಗಳಂತ. ಬಟ್ ಕತೆ ನರೇಶನ್ ರೀತಿನೇ ಸೂಪರ್ ಆಗಿದೆ, ಸಕ್ಕದಾಗಿದೆ. ಈಗ ಆಲ್ರೆಡಿ 90 ಮಿಲಿಯನ್ ಹೋಗಿದೆ ಎಲ್ಲ ಡಿಜಿಟಲ್ ಇದರಲ್ಲೂ. ಅದ್ಭುತ ಬಂದಿದೆ. ಇನ್ನೇನು ನಾಡ್ದು ಸ್ಟ್ರೀಮಿಂಗ್ ಆಗ್ತದೆ, ದಯವಿಟ್ಟು ನೋಡಿ. ವಿಭಿನ್ನ ಪ್ರಯತ್ನ ಸಕ್ಕದಾಗಿ ಬಂದಿದೆ, ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಎಸ್, ಪೊಲೀಸ್ ಡ್ರೆಸ್ ಎಲ್ಲಿ ಬಿಟ್ಟು ಬಂದ್ರಿ? ಪೊಲೀಸ್ ಡ್ರೆಸ್ ಅಲ್ಲೇ ಜೆರಾಕ್ಸ್ ಅಂಗಡಿಲೇ ಬಿಟ್ಟು ಬಂದಿದ್ದೀವಿ. ಇನ್ನೊಬ್ಬ ಮಂಜು ಪಾವಗಡ ಬಂದು. ಹೌದೌದು. ಇಲ್ಲಿ ಯಾರು ಡೂಪ್ಲಿಕೇಟ್ ಅಂದ್ರೆ, ಕೆಲವು ವಿಷಯಗಳನ್ನ ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳಿದ್ದಾರೆ ಅಂದ್ರೆ ಈ ಜೆರಾಕ್ಸ್ ಅನ್ನ ಒಂದಿಟ್ಕೊಂಡು, ಅಂದ್ರೆ ಒರಿಜಿನಲ್ಲು ಡೂಪ್ಲಿಕೇಟು ಯಾವ್ಯಾವ ತರ ಅಂದ್ರೆ ನಮ್ಮ ಮನಸ್ಥಿತಿಗಳಿದ್ದಂಗೆ. ಅಂದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದೆ, ಅಂದ್ರೆ ಒಂದೊಂದ್ಸರಿ ಒಂದೊಂದರ ಯೋಚನೆ ಮಾಡಿದ್ರೆ ಈ ತಪ್ಪು ಮಾಡಬೇಕು ಇಲ್ಲ ಸರಿ ಮಾಡ್ಬೇಕು ಅನಿಸ್ತದೆ ಗೊತ್ತಾ. ಅದನ್ನ ಎಷ್ಟು ನೀಟಾಗಿ ತಗೊಂಡೋಗಿದ್ದಾರೆ ಅಂದ್ರೆ ಸೂಪರ್ ಆಗಿ ತಗೊಂಡೋಗಿದ್ದಾರೆ. ಎಸ್, ಬಿಗ್ ಬಾಸ್ ನಂತರ ಈ ಕಳೆದ ಸೀಸನ್ ಅಲ್ಲಿ ಕೂಡ ನೀವು ನೋಡಿರ್ತೀರಾ, ಗಿಲ್ಲಿ ಅವರು ನಿಮ್ಗೂ ಕೂಡ ಫ್ರೆಂಡ್. ಸೊ ಏನ್ ಹೇಳ್ತೀರಾ ಅವರ ಕ್ರೇಜ್ ಬಗ್ಗೆ, ಫ್ಯಾನ್ ಬೇಸ್ ಬಗ್ಗೆ? ನೀವು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ರಿ. ನೀವು ಕೂಡ ಹಳ್ಳಿ ಪ್ರತಿಭೆ, ಅವರು ಕೂಡ ಹಳ್ಳಿ ಪ್ರತಿಭೆ. ಆದ್ರೆ ಅವರು ಕೂಡ, ನಾವು ಬಾರ್ಡರ್ಗಳು, ಅವರ ಮಧ್ಯಭಾಗ ಮಂಡ್ಯ ಅಲ್ವಾ, ಅದಕ್ಕೆ. ಸೊ ಏನ್ ಹೇಳ್ತೀರಾ ಗಿಲ್ಲಿ ಅವ್ರ ಬಗ್ಗೆ? ತುಂಬಾ ಖುಷಿ ಸರ್. ಯಾಕಂದ್ರೆ ನಾವು ಒಬ್ಬ ಕಾಮಿಡಿ ಕಲಾವಿದನಾಗಿ, ಅಂದ್ರೆ ನಾನು ಕಲಾವಿದನಾಗಲ್ಲ, ನಾನು ಕಾಮಿಡಿ ಕಲಾವಿದನಾಗಿ ಇನ್ನೊಬ್ಬ ನಮ್ಮ ಸಹಪಾಠಿ ನನ್ನ ಗೆಳೆಯ ಗಿಲ್ಲಿಗಿದ್ರದ್ದು ಎಷ್ಟು ಖುಷಿ ಅಂದ್ರೆ ಸೆಲೆಬ್ರೇಟ್. ಅಂದ್ರೆ ಬಿಡೆಯ ನಮ್ಮ ಥರದವ್ರು ನಾವು ಬದುಕ್ಬೋದು, ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಅಂದರೆ ಒಂದು ಬಂಡ ಧೈರ್ಯ. ಒಂದು ವೇದಿಕೆಯಲ್ಲಿ ಹೋದ್ಮೇಲೆ ಎಲ್ಲರೂ ಸರಿ ಸಮನ್ರೆ ನಾವು ಹೋಗೋದಲ್ಲಿ ಎಕ್ಸ್ಪೋಸ್ ಆಗೋದಕ್ಕೆ, ನಮ್ಮ ಪ್ರತಿಭೆನ ತೋರಿಸ್ಕೊಳ್ಳೋಕ್ಕೆ. ಅವನು ಎಷ್ಟು ನೀಟಾಗಿ ಅಂದರೆ ಫಸ್ಟ್ ಡೇ 1 ಅಂದರೆ 2 ವಾರದ ನಂತರ 1 ಮ್ಯಾನ್ ಶೋ ಮಾಡಿಬಿಟ್ಟ. ಏನೇ ಬರಲಿ ಎಲ್ಲ ರೇಗಿಸ್ಕೊಂಡು ಮಜಾ ಮಾಡ್ಕೊಂಡು ಅದ್ಭುತವಾಗಿ ಆಡ್ಕೊಂಡು. ಇಲ್ಲಾಂದರೆ ಅಷ್ಟು ಮೆಜಾರಿಟಿ ಓಟು ಸರ್, ಎಲ್ಲಿಂದ ಸಾಧ್ಯ? ಇವತ್ತಿಗೂ ಬ್ಯುಸಿ ಇದ್ದಾನೆ, ದೇವ್ರ ದಯದಿಂದ ಅವನು ಯಾವಾಗಲೂ ಬ್ಯುಸಿ ಆಗಿರಲಿ, ಕೈ ತುಂಬ ಕೆಲಸ ಸಿಗಲಿ, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ, ಅದ್ರಲ್ಲಿ ನಾನು ಇರಲಿ ಅಂತ ಕೇಳ್ಕೊತೀನಿ. ಯಾಕಂತಂದ್ರೆ ನೀವಿದ್ದ ಸೀಸನ್ ಅಲ್ಲಿ ಆಗಿರ್ಬೋದು ಅಥವಾ ಅದರಿಂದ ಸೀಸನ್ಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಅನ್ನೋದು ಇನ್ನೂ ಬೆಳೀತಾ ಇತ್ತು. ಬಟ್ ಗಿಲ್ಲಿ ಅವರ ಫಾಲೋವರ್ಸ್ ಬಗ್ಗೆ ಆಗಿರ್ಬೋದು, ಈಗ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಬಂದ್ಬಿಟ್ರು. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಪೋಸ್ಟ್ ಹಾಕಿದ್ರು ಗಿಲ್ಲಿ ಅಂತ, ಅವ್ರ ಅಭಿಮಾನಿಗಳು ತೋರಿಸುವಂತ ಪ್ರೀತಿ ಬಗ್ಗೆ ಆಗಿರ್ಬೋದು, ಏನ್ ಹೇಳ್ತೀರಾ? ಯಾಕಂದ್ರೆ ಅಂತ ಒಂದು ಅಭಿಮಾನವನ್ನ ಗಳಿಸ್ಬೇಕು ಅಂತಂದ್ರೆ, ಇಲ್ಲಿ ಕನ್ನಡದ ಬಿಗ್ ಬಾಸ್ ಶೋನಲ್ಲಿ ಅವ್ರಿದ್ದಂತಹ ಒಂದು ಶೋ ಹಿಂದಿ ಬಿಗ್ ಬಾಸ್ ವರ್ಗೂ ಕೂಡ ಟಾಪ್ ಪಡ್ಕೊಳುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಇಲ್ಲ ಅಂದ್ರೆ ಅದೇ ಸರ್, ಮಿರಾಕಲ್. ಅಂದ್ರೆ ಕಲಾವಿದ ಇವತ್ತು ಕಪ್ಪನ ಕಾದಾಗ್ಲೇ ತಟ್ಟಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ವರ್ಷದಿಂದ ಕಾದಿದ್ದ ಒಂದು ವೇದಿಕೆಗೆ. ಈಗ ನಾನಾಗ್ಲಿ, ನಮ್ಮಂತ ಕಲಾವಿದ್ರು ಎಷ್ಟೋ ಜನ ಆಗ್ಲಿ, ಸುಮಾರು 10 ಈಗ ನಾನೇ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ 12 ವರ್ಷ ವೆಯ್ಟ್ ಮಾಡಿದ್ದೀನಿ. ಅಂದರೆ ಕಡೆ ನಾನು ಫೀಲ್ಡಿಗೆ ಬಂದು 2011ರಿಂದ ಶುರು ಮಾಡಿದ್ದು. ಒಂದು ಬಿಗ್ ಬಾಸ್ ವೇದಿಕೆ ಬೇಕಾದಕ್ಕೆ ನನಗೆ 2022ರಲ್ಲಿ ಸಿಗ್ಬೇಕಾಯ್ತು. ಅಂದರೆ ಈ ಶೋಗಳಲ್ಲೇ, ರಿಯಾಲಿಟಿ ಶೋಗಳಲ್ಲೇ ದೊಡ್ಡದಂದ್ರೆ ಬಿಗ್ ಬಾಸ್. ಅಲ್ಲಿಗೆ ಹೋಗಿ ಬಂದರೆ ಏನೋ ಒಂಥರ ಸಾರ್ಥಕ, ಜೀವನದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಆಗುತ್ತೆ. ಅಂದರೆ 12 ವರ್ಷ 10 ವರ್ಷ ಕಾದು ಒಂದು ವೇದಿಕೆಗೋಸ್ಕರ ಎಲ್ಲ ಅವಮಾನಗಳು, ಸಂಕಟಗಳು, ನೋವುಗಳು, ಅನುಭವನ ಎಲ್ಲನೂ ಅದ್ಮಿಟ್ಕೊಂಡು ಒಂದು ವೇದಿಕೆಗೋಸ್ಕರ ಕಾದು ಆ ವೇದಿಕೆನ ಕರೆಕ್ಟಾಗಿ ಸೂಕ್ತವಾಗಿ ಬಳಸ್ಕೊಂಡ ಗಿಲ್ಲಿ. ಇವತ್ತು ನಾನೇನು ಹೇಳ್ಬೇಕಾಗಿಲ್ಲ, ಅವ್ನ ಕ್ರೇಜ್ ಹೆಂಗಿದೆ, ಹೊರಗಡೆ ಹೆಂಗೆ ಮಾತಾಡ್ತಾರೆ, ಕೆಲಸಗಳು ಬ್ಯುಸಿ, ಈ ಸಿನಿಮಾಗಳು ಏನೋ ಮಾಡ್ತಾ ಇದಾರಂತೆ, ದೊಡ್ಡ ದೊಡ್ಡ ಸಿನಿಮಾ ಮಾಡೋದು. ಅಂದರೆ ಅವೆಲ್ಲ ಕೇಳ್ದ. ಯಾಕಂದರೆ ಈ ಕೆಲವೆಲ್ಲ ನಾವು ಹೋದಾಗ ನಾವು ಕೇಳಿಸ್ಕೊಂಡಿದ್ವಿ ಗೊತ್ತಾ, ಹಿಂಗಂತೆ ಹಂಗಂತೆ, ಮನೆ ತಗೊಂಡಂತೆ ಇದು ತಗೊಂಡಂತಂದ್ರೆ
ಅವೆಲ್ಲ ಕೇಳಿದಾಗ ಅಂದರೆ ಕೆಲವು ಅರ್ಧ ಸತ್ಯ ಇರ್ತವೆ, ಅರ್ಧ ಸುಳ್ಳು ಇರ್ತವೆ. ನೋಡೋರಿಗೆ ಮಾತ್ರ ಎಲ್ಲ ನಿಜ ಅಂತ ಅನ್ಕೋತಾರೆ. ಬಟ್ ಅವನು ಇಷ್ಟಲ್ಲಿ ಆ ಸುಳ್ಳು ಆಗದೆ ಇರಲಿ, ಎಲ್ಲ ನಿಜ ಆಗಲಿ, ಅವ್ನು ಅನ್ಕೊಂಡಿದ್ದು ಎಲ್ಲ ಆಗಲಿ. ಇನ್ನೂ ಅಂದರೆ ನಮ್ಮ ಥರ ಕಲಾವಿದರು, ಎಲ್ಲ ಕಲಾವಿದರು, ನಾನು ಯಾವಾಗಲೂ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ ಬ್ರೋ, ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಸಕ್ಸಸ್ ಕೊಡಪ್ಪ ಭಗವಂತ. ಯಾಕಂದರೆ ಅದು ಅನುಭವಿಸ್ಬೇಕು. ಅದು ಅನುಭವಿಸಿದ್ರೆ ಮಾತ್ರನೇ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಾರ್ಮಲಾಗಿ ಗೊತ್ತಾಗ ಸಾಧ್ಯ ಇಲ್ಲ. ಎಲ್ರಿಗೂ ಒಂದು ಸಕ್ಸಸ್ ಕೊಡು, ಎಲ್ಲರೂ ಅನುಭವಿಸ್ತೆ ಅಂತ ಕೇಳ್ಕೊತೀನಿ. ಜೆರಾಕ್ಸ್ ಅಂದ್ರೆ ನನಗೆ ಎಲ್ಲ ಡಬಲ್ ಬರ್ತಿರೋದ್ರಿಂದ ಈಗ ತಲೆಗೆ ಹೊಳಿತು ಏನಂತಾರೆ, ಡಾಲಿ ಧನಂಜಯ್ ಸರ್ ಕೂಡ ಈಗ ಅಪ್ಪ ಆಗ್ತಾ ಇದ್ದಾರೆ. ಅವರ ಒಂದು ಪ್ರತಿರೂಪ ಕೂಡ ಮುಂದಿನ ತಿಂಗಳು ಬರುತ್ತೆ. ಸೊ ಮಗು ಆಗ್ತಾರೆ ಅಂತ. ಸೊ ಏನ್ ಹೇಳ್ತೀರಾ, ಯಾವ ರೀತಿ ಕಂಗ್ರಾಚುಲೇಷನ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಅಲ್ವಾ? ನನ್ನ ಜೀವನದಲ್ಲಿ ಒಂದು ಜೆರಾಕ್ಸ್ ಬಂದಿದೆ, ಬಟ್ ಹೌದಾ? ಔಟ್ ಗೋಯಿಂಗ್ ಇನ್ಕಮಿಂಗ್? ಇನ್ಕಮಿಂಗ್ಗೆ, ಔಟ್ ಗೋಯಿಂಗ್ ಇಲ್ಲ. ಇನ್ಕಮಿಂಗ್ ಎಷ್ಟು ದಿನ ಆಯ್ತು? ಆಯ್ತು ಬ್ರೋ, ಆಲ್ರೆಡಿ ಒಂದು 7 ತಿಂಗಳಾಯ್ತು. ಥ್ಯಾಂಕ್ ಯು ಬ್ರೋ. ಮತ್ತೆ ಡಾಲಿ ಅಣ್ಣಂಗೆ ನೆಕ್ಸ್ಟ್ ಮಂತ್ ಒಳ್ಳೇದಾಗಲಿ. ಅವ್ರ ಮನಸ್ಥಿತಿ ಗೊತ್ತು, ಅವ್ರ ವ್ಯಕ್ತಿತ್ವ ಹೆಂಗೆ ಅಂತ ಗೊತ್ತು, ಎಷ್ಟು ಜನಕ್ಕೆ ಕೆಲಸ ಕೊಡ್ತಾರೆ, ಎಲ್ರಿಗೂ ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಾರೆ, ಹೊಸ ನಿರ್ದೇಶಕರಿಗೆ ಅವಕಾಶ ಕೊಡ್ತಾರೆ. ಎಲ್ಲದೂ ಅವ್ರಿಗೆ ಒಳ್ಳೇದಾಗಲಿ. ಯಾವಾಗಲೂ ಖುಷಿಯಾಗಿ, ಏನು ಅಡೆತಡೆ ಆಗ್ದಂಗೆ, ಅಕ್ಕನಿಗೂ ಡೆಲಿವರಿ ಎಲ್ಲ ನಾರ್ಮಲಾಗಿ ಆಗಲಿ, ಮಗುನೂ ಆರೋಗ್ಯವಾಗಿರಲಿ, ಅಣ್ಣ ಫ್ಯೂಚರ್ ಇನ್ನೂ ಡೆಲಿವರಿ ಆದ್ಮೇಲೆ ಇನ್ನೂ ಸಕ್ಕದಾಗಲಿ ಅಂತ ಕೇಳ್ಕೊತೀನಿ. ಇದೇ ವಾರ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಮಾನಸ ಹಾಗೆ ಶಿವ ಅವರ ಮದುವೆ. ಸೊ ಅವರು ಕೂಡ ಮದುವೆ ಹೋಗ್ತಾರೆ ಅನ್ಕೊಂತಾ ಇರ್ತೀರಿ ನನ್ನ ಮಗ ಎಲ್ಲಾ ಜೆರಾಕ್ಸ್ ಕೇಳಕ್ ಹೋಗ್ಬಿಡಿ. ಈಗ ತಾನೇ ಈಗ 25-26 ಮದುವೆ. ಅವ್ರಿಗೂ ಒಳ್ಳೆ ಜೊತೆಲಿ ಇದ್ದಾರಲ್ವ ಬ್ರೋ, ಖುಷಿನೇ, ಸೂಪರ್ ಆಗಿರ್ಲಿ, ಸಕ್ಕದಾಗಿರ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಕಿರುತೆರೆ ಮತ್ತೆ ಹಿರಿತೆರೆಯಲ್ಲಿ ಮತ್ತಷ್ಟು ಪಾತ್ರಗಳು ನಿಮ್ದಾಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಸುಮನ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಮಂಜು ಪಾವಗಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.